ಮಾಡಿಕೊಂತ ಹೋಗ್ಬಿಟ್ರಿ ಗದಗಿನ ಮುಂಡ್ರಿಗಿ ತಾಲೂಕಿನಲ್ಲಿ ಏನು ನಾಯನಹಳ್ಳಿ ಮತ್ತು ಬೆಣ್ಣಳ್ಳಿ ಮಾರ್ಗದರ್ತಕ್ಕಂಥ ಹಳ್ಳ ಇದೆ. ಈ ಹಳ್ಳದಲ್ಲಿ ಸುಮಾರು 4 ದಿನಗಳ ಹಿಂದೆ ತಾನೇ ಇದೇ ಹಳ್ಳದಲ್ಲಿ ರಾತ್ರಿ ವೇಳೆ ಒಂದು ಎಣಿಗೆ ಬಸಾಪುರ ಗ್ರಾಮದ ಯುವಕ ಬೈಕ್ನಿಂದ ಜಾರಿದ್ದು ಈ ಹಳ್ಳದಲ್ಲಿ ಮೃತಪಟ್ಟು ಬಿದ್ದು ಸಾವಿಗೀಡಾಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ 2 ಗ್ರಾಮದ ಕೂಡ ಈ ಒಂದು ರಸ್ತೆಗೆ ಸೇರಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿ ಕೇವಲ 4 ದಿನ ಆಯ್ತು. ಅಧಿಕಾರಿಗಳು 20 ದಿನದಲ್ಲಿ ಇದಕ್ಕೆ ತಾತ್ಕಾಲಿಕ ಪರ್ಯಾಯವನ್ನು ಮಾಡ್ತೀವಿ ಅಂತಂದೇಳಿ ಭರವಸೆಯನ್ನು ಕೊಟ್ಟು ಹೋಗಿದ್ರು. ಆದ್ರೆ ಕೇವಲ 4 ದಿನದಲ್ಲಿ ಇವತ್ತು ಮತ್ತೊಂದು ಟ್ಯಾಕ್ಟ್ರಿ ಕೂಡ ಈ ಒಂದು ಹಳ್ಳದಲ್ಲಿ ಬಿದ್ದಿದೆ. ಇವತ್ತು ನೋಡ್ಬೋದು, ಇದು ಪ್ರತಿನಿತ್ಯ ಇಲ್ಲಿ ಈ ರಸ್ತೆಯಲ್ಲಿ ಆಗ್ತಕ್ಕಂಥ ಘಟನೆ. ಇದು ಸುಮಾರು 10-15 ವರ್ಷದಿಂದ ಈ ರಸ್ತೆಯಲ್ಲಿ ಇದೇ ರೀತಿ ಸತತವಾಗಿ ನೀರು ಹರಿಯುತ್ತೆ. ಈ ನೀರು ಇದೇ ರೀತಿ ಹರಿದು ಇಲ್ಲಿ ಪ್ರತಿ 15 ವರ್ಷದಿಂದ ಪ್ರತಿನಿತ್ಯ ಗಾಡಿಗಳು ಇಲ್ಲಿ ಬೀಳ್ತಾನೆ. ಆದ್ರೆ ಇಲ್ಲಿ ಬೀಳ್ತಕ್ಕಂಥ ಜನರು ಗೋಳನ್ನ ಕೇಳ್ತಕ್ಕಂಥ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾವ ಇಲ್ಲಿ ನೋಡ್ಬೋದು. ಪ್ರತಿನಿತ್ಯ ಇದೇ ಒಂದು ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಾದ್ರು ಇನ್ನಾದ್ರೂ ಎಚ್ಚೆತ್ತು ಈ ಪ್ರಾಣ ಹೋಮವನ್ನ ನಿಂದಿಸ್ತಾರೋ ಅಥವಾ ಇನ್ನು ಎಷ್ಟು ಬಲಿಗಾಗಿ ಕಾಯ್ತಾರೋ ಕಾದು ನೋಡಬೇಕಾಗಿದೆ. ಬನ್ನಿ ಇಲ್ಲಿಯ ಸ್ಥಳೀಯರ ಒಂದು ಮನದಾಳ ಮಾತನ್ನ ಕೇಳೋಣ. ಎದಕ್ಕಾಗಿದ್ದಮ್ಮ? ಯಾಕೆ ಕಳದ ಯಾಕೆ ಕಳಗಿದ್ದಾಳ್ರಿ? ಹಳ್ಳ ದಾಟಕ್ಕಾಗಿದ್ದಾಳ. ಬೇರೆ ಕಡೆ ಹೋಗ್ಬೇಕಿಲ್ರಿ? ಅಂದ್ರೆ ನಿಮ್ಗೆ ಸುತ್ತ ಆಗುತ್ತ? ಇಲ್ಲಿ ಆದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತ? ಹಂಗ ಹೋಗ್ಬೇಕಂದ್ರೆ ಮತ್ತೆ ಹಿಂಗ್ ಸುತ್ತಾಕಿ 6-7 ಹೊಳೆ ಬರ ಮುಂದೆ ಹೆಂಗ್ ಏನಾತ್ರಿ ಸಮಸ್ಯೆ? ಗಾಡಿ ಜಗ್ತದ ಬ್ರೇಕ್ ಗಾಡಿ ಜಗ್ಗೈತಿ, ಅಳಸೈತಿಲ್ಲ ಅದಕ್ಕೆ ಜಗ್ ಬಿಡ್ತೇವೆ. ಏನಾರ ಆತ ನಿಮಗ? ಏನಾಗಿಲ್ಲ. ಮತ್ತೆ ಯಾರ್ಯಾರು ಇದ್ರಿ? ನೀವು ಅಷ್ಟ ಇದ್ರ ಮತ್ತೆ ಬೇರೆ ಗಾಡಿ ಇದ್ರಿ? ಗಾಡಿ ಸೇರಿ ಇದ್ವಿ. ಮತ್ತೆ ಯಾರ ಅಂದ್ರ ಅದ್ರ ನಿಮ್ ಜೊತೆಗೆ ಯಾರ ಇಲ್ಲ, ನೀವು ಒಬ್ಬರೇ ಇದ್ದಿದ್ದು? ನಿಮಗೆ ಏನಾರ ಹೊಡೆತ ಏನಾರ ಆಗೈತ? ಎಲ್ಲಾರು ಏನಾರ ಹೊಡೆತ? ಏನಾಗಿಲ್ಲ. ನಿಮ್ಮ ಹೆಸರು?